ಸಿದ್ದಾಪುರದ ಏತ ನೀರಾವರಿ ಯೋಜನೆ ಮುಂದುವರಿಸುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ತಡೆ ಹಿಡಿದಿರುವಂತಹ ಯೋಜನೆ ಮುಂದುವರಿಸುವಂತೆ ಸಂಸದರು ಪತ್ರ ಬರೆದಿದ್ದಾರೆ. ಉಡುಪಿಯ ಬೈಂದೂರಿನ ಸಿದ್ದಾಪುರ ಏತ ನೀರಾವರಿ ಪುನರಾರಂಭಕ್ಕೆ ಒತ್ತಾಯ ಕೇಳಿಬರ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಆಲ್ಮೋಸ್ಟ್ 50% ಕೆಲಸ ಮುಗಿದಿದೆ. ಬಟ್ ಆದ್ರೆ ಈಗ ಅದನ್ನ ಸ್ಟಾಪ್ ಮಾಡಿರುವಂತ ವಿಚಾರ ಆ ಭಾಗದ ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ಪತ್ರ ಬರೆದಿದ್ದಾರೆ. ಉಡುಪಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಏತ ನೀರಾವರಿ ಯೋಜನೆಯಿಂದ 7 ರಿಂದ 8 ಗ್ರಾಮಗಳಿಗೆ ಅನುಕೂಲ ಆಗುತ್ತೆ. ಈ ಯೋಜನೆಯಿಂದ ಸುಮಾರು 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಸಿಗುತ್ತೆ. ರೈತರಿಗೆ ಅನುಕೂಲ ಆಗುವಂತಹ ಈ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಖಾಸಗಿ ಒಡೆತನದ ವಿದ್ಯುತ್ ಘಟಕಕ್ಕೆ ಅನುಕೂಲ ಮಾಡೋದಕ್ಕೆ ರೈತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಏತ ನೀರಾವರಿಗೆ ಅಡ್ಡಿಯಾಗಿರುವಂತಹ ಬೈಂದೂರು ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಏನಿದ್ದಾರೆ, ಖಾಸಗಿ ಕಂಪನಿಗೆ ಫೇವರ್ ಮಾಡಿಕೊಡೋದಕ್ಕೆ ಹೋಗಿ ತಪ್ಪು ಮಾಹಿತಿಯನ್ನ ನೀಡಿ ಯೋಜನೆಗೆ ಬ್ರೇಕ್ ಹಾಕಿಸಿದ್ದಾರೆ. ಹೀಗಾಗಿ ರೈತರ ಅನುಕೂಲಕ್ಕಾಗಿ ಸಿದ್ದಾಪುರ ಯೋಜನೆಯನ್ನ ಮುಂದುವರಿಸಬೇಕಿದೆ. ಈ ಹಿಂದೆ ಅನುಮೋದನೆಯಾದ ವಿನ್ಯಾಸದಂತೆಯೇ, ಅಂದ್ರೆ ಮುಂಚೆ ಏನು ಪ್ಲಾನ್ ಆಗಿತ್ತು ಅದೇ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗಬೇಕು. ಈಗಾಗಲೇ 50% ಕಾಮಗಾರಿ ಕೂಡ ಮುಗಿದಿದೆ. ಕೂಡಲೇ ಇದನ್ನ ಮುಂದುವರಿಸಿ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಬರೆದಿರುವಂಥ ಪತ್ರ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯಿಂದ ಯಾವುದೇ ಯೋಜನೆಗೆ ತೊಂದರೆ ಇಲ್ಲ. ಸಿಎಂ ಡಿಸಿಎಂ ಸಚಿವರಿಗೆ ಪತ್ರ ಬರೆದು ಬಿವೈ ರಾಘವೇಂದ್ರ ಅವರು ಒತ್ತಾಯಿಸಿದ್ದಾರೆ. ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಿದ್ದಾಪುರ ನಮ್ಮ ಮಲೆನಾಡು ಭಾಗದಲ್ಲಿ ಆ ಭಾಗದ ಜನರಿಗೆ ನೀರಾವರಿ ಮತ್ತು ಕುಡಿಯ ನೀರಿಗೋಸ್ಕರ ಎರಡನ್ನೂ ಕೂಡ ಇಟ್ಕೊಂಡು ಮಾಡುವಂಥ ಪ್ರಯತ್ನಗಳು ಆಗಿದೆ. ನಾನು ಘನ ಸರ್ಕಾರಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬೋರ್ಡ್ ಮೀಟಿಂಗ್ ಆಗಿದ್ದಿಲ್ಲ. ಬರುವಂಥ ಸ್ವತಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು ಬೋರ್ಡ್ ಮೀಟಿಂಗ್ ಅನ್ನು ಮಾಡಿ ಕ್ಲಿಯರ್ ಕೂಡ ಮಾಡಿಕೊಟ್ಟಿದ್ದಾರೆ. ಕೆಲಸನೂ ಕೂಡ 50% ಪ್ರೋಗ್ರೆಸ್ ಇದೆ. ಆದರೆ ಈಗ ಆ ಜಾಕ್ವೆಲ್ ಪಾಯಿಂಟ್ ಏನಿದೆ ಅದನ್ನು ಸುಮಾರು ಒಂದು 500 ಮೀಟರ್ ಕೆಳಗಡೆ ಇಳಿಸೋಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅಲ್ಲಿ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಯ ಒಂದು ಪವರ್ ಇದು ಹೈಡ್ರೋ ಪವರ್ ಇದೆ, ಅವರಿಗೆ ನಾಳೆ ನೀರು ಕಮ್ಮಿ ಆಗುತ್ತೆ. ನಾನು ಈಗೂ ಕೂಡ ಹೇಳೋಕೆ ಇಷ್ಟಪಡೋದು ಸರ್ಕಾರಕ್ಕೆ. ನಿನ್ನೆ ಸ್ವತಃ ಮುಖ್ಯಮಂತ್ರಿ ನಾನು ಮನವಿ ಪತ್ರ ಕೊಟ್ಟು ಬಂದೆ, ಫೋನಲ್ಲಿ ಮಾತಾಡಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಗವರ್ನರ್ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಫೋನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋದು ಬೇಡ. ಪೊಲಿಟಿಕಲೈಸ್ ಆಗ್ತಾ ಇದೆ, ರೈತರು ಬೀದಿಗೆ ಇಳಿತಾ ಇದ್ದಾರೆ. ಹಳೆಯ ವ್ಯವಸ್ಥೆ ಏನಿದೆ ಆಸ್ ಇಟ್ ಈಸ್ ನಮಗೆ ಅದನ್ನು ಮುಂದುವರಿಸ್ಕೊಡಿ ಅಂತ ಹೇಳಿದ್ರು ಕೂಡ ಪಾಪ ಮೊನ್ನೆ ಕೆಲಸ ನಿಲ್ಲಿಸಕ್ಕೆ ಆದೇಶ ಬಂದ್ಬಿಟ್ಟಿದೆ. ಹಾಗಾಗಿ ಬೀದಿಗಿಳಿದು ರೈತರು ನನ್ನನ್ನು ಕರೆದು, ನಾನು ಬರಲ್ಲ ಅಂದೆ. ನಾನು ಈಗೂ ಕೂಡ ಪ್ರಾಮಾಣಿಕ ನಿಮ್ಮ ಪರ್ವ ಪ್ರಯತ್ನ ಮಾಡ್ತೀನಿ. ಆಸ್ ಇಟ್ ಈಸ್ ಮುಂದುವರಿಲಿಕ್ಕೆ ಏನು ಬೇಕು ಅದಕ್ಕಲ್ಲಿ ನಿಮ್ಮ MP ಆಗಿ ನಾನು ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನಿಮ್ಮ ಹೋರಾಟ ನೀವು ಮಾಡ್ರಪ್ಪ ಅಂತ ಹೇಳಿ ನಾನು ಇದು ಮಾಡಿದೆ. ಸ್ವತಃ ಕಾಂಗ್ರೆಸ್ಸಿನ ಪ್ರತಾಪ್ ಸಿಂಹ ಶೆಟ್ಟಿ ಅವರು ಕೂಡ ಭಾಗವಹಿಸಿದ್ರಂತೆ. ಹಾಗಾಗಿ ಈಗಲೂ ಕೂಡ ಒತ್ತಾಯ ಮಾಡೋದು ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಮಾಡೋಕ್ಕೋಸ್ಕರ ಇಂಥ ಒಂದು ಐತಿಹಾಸಿಕವಾದಂಥ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟನ್ನು ಈಗ ಶಿಫ್ಟ್ ಮಾಡ್ಲಿಕ್ಕೆ ಹೋದರೆ ಮತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೇಕಾಗುತ್ತೆ. ಯಾವುದು ಕೂಡ ಪ್ರಾಕ್ಟಿಕಲ್ ಅಲ್ಲ. ಆಸ್ ಇಟ್ ಈಸ್ ಏನಿದೆ ಆ ರೀತಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಸರ್ಕಾರಕ್ಕೂ ಗೌರವ, ಜನರಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಅದಕ್ಕಲ್ಲಿ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ. ಸಿದ್ದಾಪುರ ನಮ್ಮ ಮಲೆನಾಡು ಭಾಗದಲ್ಲಿ ಆ ಭಾಗದ ಜನರಿಗೆ ನೀರಾವರಿ ಮತ್ತು ಕುಡಿಯ ನೀರಿಗೋಸ್ಕರ